ಬಿಹಾರದಲ್ಲಿ ಎಲೆಕ್ಷನ್ ಆಯಿತು. ಇನ್ನು ಜೆಡಿಯುಗಿಂತಲೂ ಬಿಜೆಪಿ ಹೆಚ್ಚಿನ ಸ್ಥಾನವನ್ನು ಗೆದ್ದು ಬೀಗ್ತು. ಹಾಗಾದರೆ ಬಿಹಾರದ ಮುಂದಿನ ಮುಖ್ಯಮಂತ್ರಿ ಯಾರು? ಇದನ್ನ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸ್ವೀಕಾರ ಮಾಡಿಕೊಂಡ್ರ? ಖಂಡಿತ ಇಲ್ಲ. ಬಿಹಾರ ನ್ಯಾಯಯುತ ಚುನಾವಣೆ ಆಗಿರಲಿಲ್ಲ ಅನ್ನೋ ಆರೋಪ. ಈ ಸೋಲು ನನಗೆ ಅಚ್ಚರಿ ಮೂಡಿಸಿದೆ. ಇದು ಯಾರು ಹೇಳ್ತಾ ಇರೋದು? ಕಾಂಗ್ರೆಸ್ಸಿನ ಪರಮೋಚ್ಚ ನಾಯಕ ರಾಹುಲ್ ಗಾಂಧಿ ಸಂವಿಧಾನದ ವಿರುದ್ಧವಾಗಿ ಚುನಾವಣೆಯನ್ನ ಮಾಡಿದ್ದಾರೆ. ಎಲೆಕ್ಷನ್ ಕಮಿಷನ್ ಮೇಲೆಯೂ ಆರೋಪ ಇದೆ. ಕಾಂಗ್ರೆಸ್ ಪಕ್ಷ ಬಿಹಾರದಲ್ಲಿ ಸೋತಿರುವುದು ಆಶ್ಚರ್ಯ. ನಿಮ್ಮ ವೈಫಲ್ಯ ಅಲ್ಲ, ನಿಮ್ಮ ದುರ್ಬಲತೆ ಅಲ್ಲ, ನಿಮ್ಮ ಅಪ್ರಬುದ್ಧ ನಿರ್ಧಾರಗಳಲ್ಲ, ಯಾವುದೂ ಅಲ್ವಂತೆ. ಇದಾಗಿದ್ದು ಅಲ್ಲಿ ಬಿಜೆಪಿ ಏನೋ ವಾಮ ಮಾರ್ಗದಿಂದ ಗೆದ್ದಿದೆ ಅನ್ನೋ ಆರೋಪ. ಬಿಹಾರ ನ್ಯಾಯಯುತ ಚುನಾವಣೆ ಆಗಿರಲಿಲ್ಲ ಅಂತ ಹೇಳಿ. ಕ್ರಿಕೆಟ್ ಆಡೋದಕ್ಕೆ ಮೈದಾನ ಇತ್ತು, ಸಿಕ್ಸ್ ಹೊಡೆಯೋದಕ್ಕೆ ಬ್ಯಾಟ್ಸ್ಮನ್ಗೆ ತಾಕತ್ತಿರಲಿಲ್ಲ. ಕೊನೆಗೆ ಹೇಳಿದ್ದು ಗ್ರೌಂಡ್ ಸರಿ ಇಲ್ಲ ಅಂತ. ಹಂಗಾಯ್ತು. ಚುನಾವಣಾ ಪ್ರಚಾರದಲ್ಲಿ ನಿರಂತರವಾಗಿ ಪಾಲ್ಗೊಳ್ಳೋದಕ್ಕೆ ರಾಹುಲ್ ಗಾಂಧಿಗೆ ಸಮಯ ಇರಲಿಲ್ಲ. ಅದು ನಿಮ್ಮ ದುರ್ಬಲತೆ ಅಲ್ವಾ? ನಿಮ್ಮ ದೌರ್ಬಲ್ಯಗಳನ್ನು ಇಟ್ಕೊಂಡು ಈಗ ನಿತೀಶ್ ಕುಮಾರ್ ಅಭ್ಯರ್ಥಿಗಳು ಸರಿ ಇರಲಿಲ್ಲ, ಚುನಾವಣಾ ಆಯೋಗ ಸರಿ ಇರಲಿಲ್ಲ, ಇವಿಎಂ ಹ್ಯಾಕ್ ಮಾಡಲಾಗಿತ್ತು. ಇದು ಬಿಜೆಪಿಗರು ಕೌಂಟರ್ ಕೊಡ್ತಾ ಇರೋದು. ರಾಹುಲ್ ಗಾಂಧಿ ಒಂದು ಕಡೆ ಹೇಳ್ತಾರೆ, ಬಿಹಾರದ ಎಲೆಕ್ಷನ್ ನ್ಯಾಯಯುತವಾಗಿ ನಡೆದಿರಲಿಲ್ಲ. ಎರಡನೇ ಹಂತದ ಚುನಾವಣೆ ನಡೆಯುವಷ್ಟರಲ್ಲಿ 8 ಗಂಟೆಗೆ ಮತಗಟ್ಟೆಗೆ ಮತದಾರರು ಹೋಗಬೇಕು. ಅದರ ಮುನ್ನಾ ದಿನ ದೆಹಲಿಯಲ್ಲೊಂದು ಬ್ಲಾಸ್ಟ್ ಆಗುತ್ತೆ. ಯಾಕೆ? ರಾಹುಲ್ ಗಾಂಧಿ ಮಾತ್ರ ಅಭಿಪ್ರಾಯಪಟ್ಟಿದ್ದಲ್ಲ. ಬಿಜೆಪಿಯ ಕಟ್ಟರ್ ವಿರೋಧಿ ಕಾಂಗ್ರೆಸ್ಸಿನ MLC BK ಹರಿಪ್ರಸಾದ್ ಹಿಂಗೆ ಹೇಳಿದ್ರು. ಕಾಂಗ್ರೆಸ್ಸಿನ IT-BT ಸಚಿವರಾಗಿರ್ತಕ್ಕಂತಹ ಪ್ರಿಯಾಂಕ್ ಖರ್ಗೆ, ಗ್ರಾಮೀಣಾಭಿವೃದ್ಧಿ ಸಚಿವರು, ಅವರು ಹಿಂಗೆ ಇದೇ ಮಾತನ್ನು ಹೇಳಿದ್ರು. ವಸತಿ ಮತ್ತು ವಕ್ಫ್ ಸಚಿವ BZ ಜಮೀರ್ ಅಹ್ಮದ್ ಖಾನ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ನನಗೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಆಶ್ಚರ್ಯ ಮೂಡಿಸುತ್ತಿದೆ. ಅಷ್ಟು ಪ್ರಮಾಣದ ಸ್ಫೋಟಕಗಳನ್ನು ಆಗಂತಕರು ತೆಗೆದುಕೊಂಡು ಬರುವಾಗ ಮುಂಬೈನಂತಹ ನಗರದಲ್ಲಿ, ದೆಹಲಿನಂತಹ ರಾಷ್ಟ್ರ ರಾಜಧಾನಿಯಲ್ಲಿ ಅದನ್ನು ಸೆನ್ಸ್ ಮಾಡುವ ಯಾವುದೇ ಟೆಕ್ನಾಲಜಿಗಳು ಇರಲಿಲ್ವಾ? 10 ಗ್ರಾಮ್ಗಿಂತ ಹೆಚ್ಚು ಅಮೋನಿಯಂ ನೈಟ್ರೇಟ್ ಒಬ್ಬನ ಪಾಕೆಟ್ನಲ್ಲಿ ಇದೆ ಎಂದು ಗೊತ್ತಾದರೆ, ಏರ್ಪೋರ್ಟು ಸ್ಥಳಗಳಲ್ಲಿ, ಶಾಲಾ ಕಾಲೇಜುಗಳ ಆಸುಪಾಸಿನಲ್ಲಿ ಅದನ್ನು ಸೆನ್ಸ್ ಮಾಡುವಂತಹ ಒಂದು ಸೆನ್ಸಾರನ್ನು ಅಳವಡಿಸಲಾಗುತ್ತೆ. ಅಂತಹದ್ರಲ್ಲಿ ದೇಶದ ರಾಜಧಾನಿಯಲ್ಲಿ ಅಷ್ಟು ಪ್ರಮಾಣದ ಅಮೋನಿಯಂ ನೈಟ್ರೇಟ್, ನಮ್ಮಲ್ಲಿ ಗೊಬ್ಬರ ಅಂತ ಏನು ಕರಿತೀವೋ, ಆ ತರಹದ ಸಣ್ಣ ಪ್ರಮಾಣದಲ್ಲಿದ್ದರೆ ಅದು ಗೊಬ್ಬರ, ದೊಡ್ಡ ಪ್ರಮಾಣದಲ್ಲಿದ್ದರೆ ಅದು ಸ್ಫೋಟಕ ಆಗಿ ಪರಿವರ್ತನೆ ಆಗುವಂತಹ ಗುಣಗಳನ್ನು ಹೊಂದಿದೆ ಈ ಅಮೋನಿಯಂ ನೈಟ್ರೇಟು ಅನ್ನುವಂಥ ಒಂದು ವಸ್ತು. ಸೊ ಇಷ್ಟು ಪ್ರಮಾಣದ ಅಮೋನಿಯಂ ನೈಟ್ರೇಟು ದೆಹಲಿಗೆ ಬಂದಾಗಲೂ ಕೂಡ ಅದನ್ನು ಸೆನ್ಸ್ ಮಾಡುವ ಟೆಕ್ನಾಲಜಿ ದೇಶದ ರಾಜಧಾನಿಯಲ್ಲಿ ಇರಲಿಲ್ವಾ ಅಂಥೇಳಿ ಜಮೀರ್ ಅಹ್ಮದ್ ಖಾನ್ ಸಂಶಯ ಪಟ್ಟಿದ್ರು. ಅದರಂತೆಯೇ ಈಗ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ, ಇದು ಸಾಂವಿಧಾನಿಕವಾಗಿ ಗೆದ್ದು ಬೀಗಿರುವುದಲ್ಲ, ಸಂವಿಧಾನದ ವಿರುದ್ಧವಾಗಿ ಪಿತೂರಿ, ಷಡ್ಯಂತ್ರ, ಕುತಂತ್ರ, ವಾಮನ ಮಾರ್ಗದಿಂದಲೇ ಗೆದ್ದಿದ್ದಾರೆ. ಬಿಹಾರ ನ್ಯಾಯಯುತ ಚುನಾವಣೆ ಆಗಿರಲಿಲ್ಲ. ಈ ಸೋಲು ನನಗೆ ಅಚ್ಚರಿ ಮೂಡಿಸಿದೆ. ಸಂವಿಧಾನದ ವಿರುದ್ಧವಾಗಿ ಚುನಾವಣೆ ಮಾಡಿದ್ದಾರೆ. ಲೋಕಸಭೆಯ ವಿಪಕ್ಷ ನಾಯಕ ಬಿಜೆಪಿ ರಾಹುಲ್ ಗಾಂಧಿಯ ವಿರುದ್ಧ ಬಿಜೆಪಿಗರು ಕೂಡ ಕೌಂಟರ್ ಅಟ್ಯಾಕ್ ಮಾಡ್ತಿದ್ದಾರೆ. ನಿಮಗೆ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ, ಬಿಜೆಪಿಯ ವಿರುದ್ಧ ಆರೋಪವನ್ನು ಮಾಡ್ತಿದ್ದೀರಿ, ನಿಮ್ಮ ಸಾಮರ್ಥ್ಯಗಳನ್ನು ಬದಿಗಿಟ್ಟು ನೀವು ಬೇರೆಯದ್ದೇ ಕಥೆಯನ್ನು ಹೇಳ್ತಿದ್ದೀರಿ. ಬಿಜೆಪಿ ಮತ್ತು ಬಿಜೆಪಿ ಮೈತ್ರಿ ಅತ್ಯಂತ ಸಾಂವಿಧಾನಿಕವಾದ ಗೆಲುವನ್ನು, ವಿಕ್ಟರಿಯನ್ನು ಸಾಧಿಸಿದೆ ಅಂತ ಹೇಳಿ ಬಿಜೆಪಿಗರು ರಾಹುಲ್ ಗಾಂಧಿಗೆ ಕೌಂಟರ್ ಅಟ್ಯಾಕ್ ಅನ್ನು ಮಾಡುತ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.